ನಮಸ್ತೆ, ನನ್ನ ಸವಿವಾಣಿ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ತುಂಬಾ ಸುಲಭವಾಗಿ ಬೆಳ್ಳುಳ್ಳಿ ಮತ್ತು ತೊಗರಿಬೇಳೆ ರಸಂನ ಮಾಡಿದ್ದೀನಿ. ಸವಿವಾಣಿ ಚಾನೆಲ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಒಂದು ಅರ್ಧ ಕಪ್ ತೊಗರಿಬೇಳೆನ ತಗೊಂಡು ಒಂದೆರಡು ಸಲ ಕ್ಲೀನ್ ಮಾಡಿಕೊಂಡು ಕುಕ್ಕರಲ್ಲಿ ಡೈರೆಕ್ಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣನ್ನ ನೆನೆಸಿಟ್ಕೊಳ್ತಾ ಇದ್ದೀನಿ. ಬೇಳೆ ಮುಳುಗೋವರೆಗೂ ನೀರು ಹಾಕಿ ಕುಕ್ಕರಲ್ಲಿ 3 ವಿಷಲ್ ಬೇಯಿಸ್ಕೊಂಡೆ. ಬೇಳೆ ತಣ್ಣಗೆ ಆರಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿ, ಟೊಮೊಟೊ, ಜೀರಿಗೆ, ಮೆಣಸು ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೀನಿ. ಕರಿಬೇವಿನ ಕಡ್ಡಿಗಳನ್ನ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಪಾತ್ರೆಯಲ್ಲಿ ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಿಟಿಪಟ ಅಂದ ತಕ್ಷಣ ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಜೊತೆಗೆ ಒಣಮೆಣಸಿನಕಾಯಿ, ಕರಿಬೇವು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದರೆ ಸಾಕು, ತುಂಬ ಕೆಂಪಗಾಗಬಾರ್ದು. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದ ತಕ್ಷಣ ಜೀರಿಗೆ ಮತ್ತು ಕರಿಮೆಣಸಿನ ಪುಡಿ ಹಾಕಿದ್ದೀನಿ. ಸ್ವಲ್ಪ ಕಲಸಿ ರುಬ್ಬಿಟ್ಕೊಂಡಿರೋ ಅಂಥ ತೊಗರಿಬೇಳೆ ಹಾಕ್ತಾ ಇದ್ದೀನಿ. ನೆನೆಸಿಟ್ಕೊಂಡಿರೋ ಅಂಥ ಹುಣಸೆ ಹಣ್ಣಿಂದ ರಸ ತೆಗೆದು ರಸನ ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಟೊಮೊಟೊ, ಕರಿಬೇವಿನ ಕಡ್ಡಿ ಮತ್ತು ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಎಲ್ಲ ಸೇರಿಸಿದ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿ, ಕುದಿ ಬಂದ ತಕ್ಷಣ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ರಸಮ್ಮ ಸ್ವಲ್ಪ ಕಡಿಮೆ ಇದೆ ಅನ್ಸಿದ್ರೆ ನೀರನ್ನ ಹಾಕ್ಕೋಬಹುದು. ಸಾಮಾನ್ಯವಾಗಿ ರಸಮ್ ಅಂದ್ರೆ ಎಲ್ಲರೂ ತೆಳ್ಳಗಿರೋ ರಸಮ್ನ ಇಷ್ಟಪಡೋದು. ರಸಮ್ಮು ಕುದಿಬೇಕಾದ್ರೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಎಲ್ಲದರದ್ದು ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಸೇರಿಸಿದ್ದೀನಿ. ಮನೆಗಳಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಮತ್ತೆ ಯಾವುದೇ ಫಂಕ್ಷನ್ ಆಗಲಿ ರಸಮ್ ಅಂತೂ ಇರಲೇಬೇಕು. ಎಂಥ ಊಟನೇ ಇರಲಿ, ರಸಮ್ ಇಲ್ಲದೆ ಇರೋ ಅಂಥ ಊಟ ಅಂತಂದರೆ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ನೀವು ಈ ಥರ ಸಿಂಪಲ್ ರಸಮ್ ಮಾಡಿದಾಗ ಯಾವ ಥರ ಬಂತು ಅಂತ ಹೇಳಿ. ನಮಸ್ತೆ.